ಹಲೋ ಹಾಯ್, ಇವತ್ತು ನಾನು ಮ್ಯಾಂಗೋಯಿಂದ ಕುಲ್ಫಿ ಮಾಡ್ತಾಯಿದ್ದೀನಿ. ಒಂದು ಡಿಫ್ರೆಂಟ್ ಥರ ಕುಲ್ಫಿ ಇದು. ಇದಕ್ಕೆ ಕಸ್ಟರ್ಡ್ ಪೌಡರ್, ಮ್ಯಾಂಗೋ ಹಾಗೆ ಹಾಲು, ಸಕ್ಕರೆ ಬೇಕಾಗತ್ತೆ. ಮೊದಲಿನಾಗಿ ಇಲ್ಲಿ ಹಾಲು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಒಂದು ಗ್ಲಾಸ್ ಹಾಲು ಅರ್ಧ ಗ್ಲಾಸಷ್ಟು ಆಗಬೇಕು. ಅಲ್ಲಿವರೆಗೂ ಇದನ್ನ ಹಾಲು ಕುದಿಸ್ತಾ ಇರಬೇಕು. ಫುಲ್ಲು ದಪ್ಪ ಬರಬೇಕು ಇದು ಹಾಲು, ಅಲ್ಲಿವರೆಗೂ ಕುದಿಸ್ತಾ ಇರಬೇಕು. ಹಾಲು ಫುಲ್ಲು ಕುದ್ದು ಈ ಥರ ದಪ್ಪ ಆಗಬೇಕು. ಅಲ್ಲಿವರೆಗೂ ನಾವು ಈಗ ಕುದಿಸ್ತಾ ಇರಬೇಕು. ಇದು ಒಂಚೂರು ದಪ್ಪ ಆದಮೇಲೆ ಸಕ್ಕರೆ ಹಾಕಬೇಕು. ಇದಕ್ಕೆ ಒಂದು ಬೌಲ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಈಗ ಸಕ್ಕರೆ ಹಾಲು ಕುದೀತಾ ಇರಬೇಕು. ಫುಲ್ ಅದು ಕರಗೋವರೆಗೂ ಇದನ್ನು ತಳ ಹಿಡಿಲಾರ್ದಂಗೆ ಫುಲ್ಲು ತಿರುಗಿಸ್ತಾ ಇರಬೇಕು. ಇದು ಒಂಚೂರು ಆಗ್ತಾ ಇರಲಿ. ಇಲ್ಲಿ ನಾವು ಮಾವಿನ ಹಣ್ಣನ್ನು ರೆಡಿ ಮಾಡ್ಕೊಳಂತೆ. ಇದು ಮಾವಿನ ಹಣ್ಣನ್ನು ಈ ಥರ ಫಸ್ಟ್ ರೌಂಡಾಗಿ ಮೇಲ್ಗಡೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ್ಬಿಟ್ಟು ಒಳಗಡೆ ಸ್ವಲ್ಪ ಚಾಕು ಹಾಕಿಬಿಟ್ಟು ಒಳಗಡೆ ಗೊತ್ತ ಇರೋದನ್ನು ನೀಟಾಗಿ ಸಾವಕಾಶವಾಗಿ ಕಟ್ ಮಾಡಿ ಅದನ್ನು ಒಳಗಡೆ ಅದನ್ನು ತಕ್ಕೊಂಬಿಡಬೇಕು. ಈ ಥರ ಅದು ಗೊಪ್ಪ ಎಲ್ಲ ನೀಟಾಗಿ ತಕ್ಕೊಂಬಿಡ್ಬೇಕು. ಅದನ್ನು ಈ ಥರ ಗೊಪ್ಪ ತೆಗೆದುಬಿಟ್ಟು ಈ ಒಳಗಡೆ ಇರೋ ಹಣ್ಣನ್ನು ಪಲ್ಪ್ ಏನಿರುತ್ತೆ ಅದನ್ನು ನೀಟಾಗಿ ಈ ಥರ ತಕ್ಕೋಬೇಕು. ಆದರೆ ಯಾವುದೇ ರೀತಿ ಹಣ್ಣು ಕಟ್ ಆಗಬಾರ್ದು. ಈ ಥರ ಒಳಗಡೆದ್ದು ಗೊಪ್ಪ ಎಲ್ಲ ತಕ್ಕೊಂಡು ಈ ಥರ ಪಲ್ಪ್ ಇರುತ್ತಲ್ವ ಅದನ್ನೆಲ್ಲ ಸ್ಪೂನ್ಲೆ ಅಥವಾ ಚಾಕುಲೆ ತಗೊಂಡ್ಬಿಡ್ಬೇಕು. ತಗೊಂಡು ಈ ಥರ ಕಾಣಬೇಕದು. ಈ ಥರ ಒಳಗಡೆ ಫುಲ್ ಎಲ್ಲ ಓಪನ್ ಆಗಿರಬೇಕು. ಈ ಥರ ತಗೊಂಡ್ಬಿಟ್ಟು ನೆಕ್ಸ್ಟು ಈ ಥರ ಹಣ್ಣಿರೋದನ್ನೆಲ್ಲ ಚಾಕುಲೆ ಅಥವಾ ಸ್ಪೂನ್ಲೆ ಈ ಥರ ತಗೊಂಬಿಡ್ಬೇಕು. ಅದನ್ನು ಪೂರ್ತಿ ಹಣ್ಣೆಲ್ಲ ತೆಗೆದುಬಿಟ್ಟು ಇಟ್ಕೋಬೇಕು. ನಾನು 2 ಮಾವಿನ ಹಣ್ಣಿಂದ ಮಾಡ್ತಾಯಿದ್ದೀನಿ. ಅದರ ಮೆಜರ್ಮೆಂಟ್ ಇನ್ನೊಂದ್ಸತ ನಾನು ಲಾಸ್ಟ್ ಹೇಳ್ತೀನಿ ವಿಡಿಯೋ ಎಂಡಲ್ಲಿ. ಈಗ ಫಸ್ಟ್ ಹಣ್ಣನ್ನು ಈ ಥರ ತಗೊಂಡಿಟ್ಟಿದ್ದೀನಿ. ಈಗ 2ನೇ ಹಣ್ಣನ್ನು ಅದೇ ಥರ ತೆಗೆದುಬಿಟ್ಟು ಗೊಪ್ಪ ಸಪ್ರೇಟು ಹಣ್ಣು ಸಪ್ರೇಟ್ ಎಲ್ಲ ಮಾಡ್ಕೋತೀನಿ. ಈ ಥರ ಹಾಲೆಲ್ಲ ಸ್ವಲ್ಪ ಮಂದಗೆ ಆದ ತಕ್ಷಣ ಅದನ್ನು ಲೋ ಫ್ಲೇಮಲ್ಲಿಟ್ಟು ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ. ಈಗ ಒಂದು 5 ಸ್ಪೂನ್ ಹಾಲಿಗೆ 2 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ತಣ್ಣಗಿರೋ ಹಾಲಿನಲ್ಲಿ ಈ ಕಸ್ಟರ್ಡ್ ಪೌಡ್ರನ್ನ ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತೆಳ್ಳಗೆ ಅನಿಸಿದ್ರೆ ಇನ್ನೊಂದು ಸ್ಪೂನ್ ಹಾಕ್ಕೋಬೇಕು. ನಾವೀಗ ಇನ್ನೊಂದು 1.5 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡು ಒಂಚೂರು ಗಂಟಿಲಾರ್ದೆ ಈ ಥರ ಮಿಕ್ಸ್ ಮಾಡಿಕೊಂಡು ಹಾಲಿನಲ್ಲಿ ಸೇರಿಸ್ಬಿಡೋಣ. ಈ ಹಾಲಿನಲ್ಲಿ ಈ ಕಸ್ಟರ್ಡ್ ಪೌಡರ್ ಹಾಕ್ತಾ ಮಿಕ್ಸ್ ಮಾಡಬೇಕು. ಈ ತಕ್ಷಣವೇ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ಈ ಥರ ಮಾಡಿಬಿಟ್ಟು ಆಫ್ ಮಾಡಿ ಇದು ತಣ್ಣಗಾಗಲು ಬಿಡಬೇಕು. ಒಂದು 15 ನಿಮಿಷ ಬಿಟ್ಬಿಡೋಣ. ಇದು ಆಗಲೇ ಮಾವಿನ ಪಲ್ಪನ್ನು ಎಲ್ಲ ತಗೊಂಡು ಇಟ್ಕೊಂಡಿದ್ದಲ್ಲ ಅದನ್ನು ಮಿಕ್ಸಿ ಒಳಗೆ ಹಾಕ್ಕೊಂಡು ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಂಡು ಮಿಕ್ಸಿ ಮಾಡಿಸ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಕಿರ್ತೀನಿ. ಹಾಕಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ.